ಮಂచి ಒಳ್ಳೆ ಆರ್ಕಿಟೆಕ್ಟ್ ಕರ್ಸ್ಕೊಂಡು ಒಂದು ಮಾಸ್ಟರ್ ಪ್ಲಾನ್ ಮಾಡಕ್ಕೆ ಹೇಳ್ತೀನಿ. ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಸದ್ಯಕ್ಕೆ ಬೇಕಾದ್ರೆ ಕಾರಿಡಾರ್ ಗ್ರಾನೈಟ್ ಹಾಕ್ಸಂದ್ರೆ ಹಾಕ್ಸ್ತೀನಿ. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಕೋವಿಡ್ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ನಡೆಸಿ ಕೋವಿಡ್ ತಡೆಗೆ ಅಗತ್ಯವಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಚರ್ಚಿಸಿ ಸೂಕ್ತ ಚಿಕಿತ್ಸೆ ಹಾಗೂ ಸೋಂಕಿತರ ಐಸೋಲೇಷನ್ ಘಟಕ ವ್ಯವಸ್ಥೆಗೆ ಸಿದ್ಧತೆಗಳನ್ನು ಮಾಡಿಕೊಂಡು ಸನ್ನದ್ಧರಾಗುವಂತೆ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಕೋವಿಡ್ JN.1 ತಳಿ ಅಪಾಯಕಾರಿ ಅಲ್ಲದಿದ್ದರೂ ಅನಾರೋಗ್ಯಕ್ಕೆ ಗುರಿಯಾಗುವ ಹಾಗೂ ವಯಸ್ಸಾದವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ನಿಯಂತ್ರಣಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಿದೆ ಎಂದರು. ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ನಾವೆಲ್ಲ ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಮಾಡಿ ಆ ಸಭೆಯನ್ನು ಇವತ್ತು ನಡೆಸಿದ್ದೀವಿ. ಯಾಕೆ ನಡೆಸಿದ್ವಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಒಂದು ಕೇಸ್ ಇತ್ತು, ನಿನ್ನೆ 3 ಕೇಸ್ ಆಗಿದೆ. ಟೋಟಲ್ 4 ಕೇಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಈ ಭಾಗದಲ್ಲಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋ ಬಗ್ಗೆ ಸಭೆ ನಡೆಸಿದ್ದೀವಿ. ಈ ಸಭೆಯಲ್ಲಿ ನೋಡಿದಾಗ ಆಲ್ರೆಡಿ ಕೋವಿಡ್ ಪೇಷಂಟ್ಗಳು ಬಂದರೆ ಆ ಬೆಡ್ನ ವ್ಯವಸ್ಥೆ ನೋಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನೊಂದು ಹೊಸ ಬಿಲ್ಡಿಂಗ್ ಆಗಿದೆ, ಅದಕ್ಕೂ ಇನ್ನೊಂದು 4-5 ದಿವಸದಲ್ಲಿ ಬೆಡ್ನ ವ್ಯವಸ್ಥೆ ಮಾಡಿ ಸುಮಾರು ಹೆಚ್ಚು ಕಮ್ಮಿ 25ರಿಂದ 30 ಬೆಡ್ ಈ ಕೋವಿಡ್ಗಾಗಿ ಮೀಸಲಿಡ್ತಾ ಇದ್ದೀವಿ. ದೆನ್ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರ ಮುಖಾಂತರ ಈ ಕೋವಿಡ್ಗೆ ಯಾರಿಗೆ ಬಂದಿದೆ ಅವರ ಮಾಹಿತಿಯನ್ನು ಕೊಟ್ಟು THOಗೆ ಹೇಳಿದ್ದೀನಿ. ಇಮ್ಮಿಡಿಯೇಟಾಗಿ ಅವ್ರಿಗೆ ಟೆಸ್ಟ್ ಮಾಡಿ ಆ ಥರದ ಹೋಮ್ ಐಸೋಲೇಷನ್ ಮಾಡೋಕ್ಕೂ ಹೇಳಿದ್ದೀನಿ. ಮತ್ತು ನಮ್ಮ ಈ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇತ್ತು, ಅದರ ಬಗ್ಗೆ ಈಗ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಇನ್ನು ಏನೇನು ಪ್ರಾಬ್ಲಮ್ ಇದೆ ಅಂತ ನಮ್ಮ ಆರೋಗ್ಯ ಅಧಿಕಾರಿಗಳು, ನಮ್ಮ ಇಲ್ಲಿನ AM ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಈ ಕೋವಿಡ್ ಬಗ್ಗೆ ಆಲ್ಮೋಸ್ಟ್ ಈ ಭಾಗದ ಜನರಿಗೆ ಈ ಕೋವಿಡ್ ಬಗ್ಗೆ ಏನೂ ತೊಂದರೆ ಇಲ್ಲದ ಥರ ನೋಡ್ಕೊಂಡು ನಮ್ಮೆಲ್ಲರ ಜವಾಬ್ದಾರಿ. ಈ ಮೊದಲನೇ ಸಭೆ ಆಗಿದೆ. ಮುಂದಿನ ಸಭೆಯಲ್ಲಿ ಇನ್ನೂ ವಿವರವಾದ ಚರ್ಚೆಗಳು ಮಾಡಿ ಮುಂಜಾಗ್ರತೆ ಕ್ರಮ ತಗೊಂಡು ನಮ್ಮ ಕರ್ತವ್ಯ ನಾವು ತಗೊಳ್ತೀವಿ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ಕಿಡ್ನಿ, ಲಿವರ್, ಹೃದಯ ಸಂಬಂಧಿಸಿದ ಸಮಸ್ಯೆಗಳುಳ್ಳವರು, ಗರ್ಭಿಣಿಯರು, ಬಾಣಂತಿ ಮಹಿಳೆಯರು ಜನದಟ್ಟಣೆ ಪ್ರದೇಶಗಳಿಗೆ ಹೋಗದಂತೆ ಎಚ್ಚರ ವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ K. ಪಾಟೀಲ, ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಸುಷ್ಮಾ, ತಾಲೂಕು ಪಂಚಾಯಿತಿ EO ರಮೇಶ್ ರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ, ಕ್ಷೇತ್ರದ ಶಿಕ್ಷಣಾಧಿಕಾರಿ ತನುಜಾ, BCM ಇಲಾಖೆ ಅಧಿಕಾರಿ R. ಶಿವಪ್ಪ ಮತ್ತಿತರರು ಇದ್ದರು. P. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.